Okay, so hey everyone, welcome to all of you to my channel Imam D classes. Okay, so ಬರ್ರಿಪ್ಪ ಈ ವಿಡಿಯೋಲ್ಲಿ ಇದು ಡಿಸ್ಕಸ್ ಮಾಡೋಣ್ರಿ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಲಿಫೋ ಮೆಥಡ್. ಯಾವ್ದು ರೀ? ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಲಿಫೋ ಮೆಥಡ್. ಬರ್ರಿಪ್ಪ ಹೆಂಗೈತ್ರಿ ಇದು? problems based on LIFO method. Okay, ಭಾಳ ಇಂಪಾರ್ಟೆಂಟ್ ಇದು ಪ್ರಾಬ್ಲಮ್ಸ್ ಬೇಸ್ಡ್ ಆನ್ LIFO ಮೆಥಡ್. Wait a minute. Okay. ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಲಿಫೋ ಮೆಥಡ್. ಇಲ್ಲಿ ಹೆಂಗೆ ಕೇಳ್ಬೋದು ನಿಮಗೆ ಪ್ರಾಬ್ಲಮ್ಸ್ ನೋಡ್ರಿ. ಇಲ್ಲಿ ಲಿಫೋ ಅಂದ್ರೆ ಏನ್ರಿಪ್ಪ? ಲಾಸ್ಟ್ ಇನ್ ಫಸ್ಟ್ ಔಟ್. ಲಿಫೋ ಅಂದ್ರೆ ಏನ್ರಿಪ್ಪ? ಲಾಸ್ಟ್ ಇನ್ ಫಸ್ಟ್ ಔಟ್. ನೆನ್ಪಿಡ್ಕೋರಿದ್ದು ಲಾಸ್ಟ್ ಇನ್ ಫಸ್ಟ್ ಔಟ್ ಇದು. ಬೇಕಂದ್ರೆ ನಿಮಗೆ ನಿಮ್ಮ ಸಂಬಂಧ ಏನೇನು ಬರಿಬೇಕಲ್ಲ, ಇಲ್ಲ ಬರೀತೀನಿಪ್ಪ. ಏನ್ರಿ? ಲಾಸ್ಟ್ ಇನ್ ಫಸ್ಟ್ ಔಟ್. ಲಾಸ್ಟ್ ಇನ್ ಫಸ್ಟ್ ಔಟ್. ಲಿಫೋ ಅಂದ್ರೆ ಏನ್ರಿಪ್ಪ? ಲಾಸ್ಟ್ ಇನ್ ಫಸ್ಟ್ ಔಟ್. ನೋಡ್ರಿಪ್ಪ, ಲಾಸ್ಟ್ ಇನ್ ಫಸ್ಟ್ ಔಟ್. ಅದು ಫಸ್ಟ್ ಇನ್ ಫಸ್ಟ್ ಔಟ್ ಫಿಫೋ. ಇದು ಲಿಫೋ ಅಂದ್ರೆ ಏನ್ರಿಪ್ಪ? ಲಾಸ್ಟ್ ಇನ್ ಫಸ್ಟ್ ಔಟ್. ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಲಿಫೋ ಮೆಥಡ್. ಬರ್ರಿ ಡಿಸ್ಕಸ್ ಮಾಡೋಣ. ಏನು ಕ್ವಶನ್ ಇದು? ಕ್ವಶನ್ ನೋಡ್ರಿ ಇದು. ಪ್ರಿಪೇರ್ ಅ ಪ್ರೈಸ್ಡ್ ಲೆಜರ್ ಅಂದ್ರೆ ಏನ್ರಿಪ್ಪ? ಸ್ಟೋರ್ಸ್ ಲೆಜರ್. ಪ್ರಿಪೇರ್ ಅ ಪ್ರೈಸ್ಡ್ ಲೆಜರ್ account for material X under LIFO method. Okay, 2002 January 1 ಬರ್ರಿಪ್ಪ, January 1. ಓಪನಿಂಗ್ ಸ್ಟಾಕ್ ಅಂದ್ರೆ ಏನ್ರಿಪ್ಪ? ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಸ್ಟಾಕ್ ಅಂದ್ರೆ ಏನ್ರಿಪ್ಪ? ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಸ್ಟಾಕ್ ಅಂದ್ರೆ ಓಪನಿಂಗ್ ಬ್ಯಾಲೆನ್ಸ್. ಓಕೆ, 200 kgs at rupees 2.50 per kg. 2.50 per kg. ನೆಕ್ಸ್ಟ್ ರೀ 2.50 per kg. ನೆಕ್ಸ್ಟ್ ಪ್ರಾಬ್ಲಮ್ ಐತಿ. ಸಾರಿ, ನೆಕ್ಸ್ಟ್ ಫೋರ್ತ್ ಜನವರಿ ರಿಸೀವ್ಡ್ ಅಂದ್ರೆ ಏನ್ರಿಪ್ಪ? ರೆಸಿಪ್ಟ್ಸ್ 100 kg at rupees 2.60 per kg. 8 ಇಶ್ಯೂಡ್ ಐತ್ರಿಪ್ಪ. 240 kgs 12ಗೆ ಇಶ್ಯೂ ಐತ್ರಿಪ್ಪ. 14 ರಿಸೀವ್ಡ್ ಐತ್ರಿ ಅಂದ್ರೆ ರೆಸಿಪ್ಟ್. 16 ರಿಟರ್ನ್ಡ್ ಟು ಸ್ಟೋರ್ಸ್. ನಮಗೆ ಹಿಡಿದ್ರಿಪ್ಪ. ರಿಟರ್ನ್ಡ್ ಟು ಸ್ಟೋರ್ಸ್ ಅಂದ್ರೆ ಏನ್ರಿ? ರಿಟರ್ನ್ಡ್ ಟು ಸ್ಟೋರ್ಸ್ ಅಂದ್ರೆ ಎಲ್ಲಿತ್ರಿಪ್ಪ? ಇಲ್ಲೈತಿ. ಇಲ್ಲೇ ರಿಟರ್ನ್ಡ್ ಟು ಸ್ಟೋರ್ಸ್ ಅಂದ್ರೆ ಏನು ಮಾಡ್ಬೇಕ್ರಿಪ್ಪ? ರಿಟರ್ನ್ಡ್ ಟು ಸ್ಟೋರ್ಸ್ ಅಂದ್ರೆ ಏನ್ರಿ? ರಿಟರ್ನ್ ಟು ಸ್ಟೋರ್ಸ್ ಅಂದ್ರೆ ಏನ್ರಿಪ್ಪ? ರೆಸಿಪ್ಟ್ಸ್ ಮಾಡ್ಬೇಕು. ಏನ್ರಿ? ರೆಸಿಪ್ಟ್ ಮಾಡ್ಬೇಕು. ರಿಟರ್ನ್ ಟು ಸ್ಟೋರ್ಸ್ ಅಂದ್ರೆ ಏನ್ರಿ? ರೆಸಿಪ್ಟ್ ಮಾಡ್ಬೇಕು. ರೆಸಿಪ್ಟ್. ಓಕೆ, ನೆಕ್ಸ್ಟ್ ಇಶ್ಯೂಡ್ ಐತ್ರಿ. 18ಗೆ ಇಶ್ಯೂ ಐತ್ರಿ. ಆಮೇಲೆ 21 ರಿಸೀವ್ಡ್ ಐತ್ರಿ. 24 ಏನ್ರಿ? ರಿಟರ್ನ್ಡ್ ಟು ವೆಂಡರ್ಸ್. 24 ರಿಟರ್ನ್ಡ್ ಟು ವೆಂಡರ್ಸ್. ನಾನು ನಿಮ್ಗೆ ಹೇಳಿದ್ರಿಪ್ಪ, ರಿಟರ್ನ್ಡ್ ಟು ವೆಂಡರ್ಸ್ ಅಂದ್ರೆ ಏನು ಮಾಡ್ಬೇಕಾ? ರಿಟರ್ನ್ಡ್ ಟು ವೆಂಡರ್ಸ್ ಅವರ ಸಪ್ಲೈರ್ಸ್ ಅಂದ್ರೆ ಏನ್ರಿಪ್ಪ? ಇಶ್ಯೂ ಮಾಡ್ಬೇಕು. ಇಶ್ಯೂ ಮಾಡ್ಬೇಕು. ರಿಟರ್ನ್ಡ್ ಟು ಸ್ಟೋರ್ಸ್ ಅಂದ್ರೆ ರೆಸಿಪ್ಟ್ ಮಾಡ್ಬೇಕಾ? ರಿಟರ್ನ್ ಟು ವೆಂಡರ್ಸ್ ಅಂದ್ರೆ ಏನ್ರಿಪ್ಪ? ಇಶ್ಯೂ ಮಾಡ್ಬೇಕು. ಆಮೇಲೆ 25 ಏನ್ರಿ? ಇಶ್ಯೂಡ್ ಐತ್ರಿ. 29 ಇಶ್ಯೂಡ್ ಐತ್ರಿ. ದ ಸ್ಟಾಕ್ ವೆರಿಫಿಕೇಶನ್ ಫೌಂಡ್ ಅ ಶಾರ್ಟೇಜ್ ಅಂದ್ರೆ ಏನು ಮಾಡ್ಬೇಕ್ರಿಪ್ಪ? ಇಶ್ಯೂ ಮಾಡ್ಬೇಕು. ಹೌದಾ? ನಮಗೆ ಗೊತ್ತೈತದೆ ಶಾರ್ಟೇಜ್ ಅಂದ್ರೆ ಏನ್ರಿಪ್ಪ? ಇಶ್ಯೂ. ಸರ್ಪ್ಲಸ್ ಅಂದ್ರೆ ರೆಸಿಪ್ಟ್ ಆಫ್ 20 kg ಆನ್ 17th ಜನವರಿ. ಭಾಳ ಟ್ವಿಸ್ಟ್ ಮಾಡಿಕೊಬೇಟ ನೋಡ್ರಿ. 16 ಡೇಟ್ ಆದಮೇಲೆ ಏನು ತಗೋಬೇಕು ನೀವು? 17 ತಗೋಬೇಕು. 16 ಆದಮೇಲೆ 17 ತಗೋಬೇಕು. 17 ಆದಮೇಲೆ 18 ತಗೋಬೇಕು. ಹಿಂಗೈತಿ. ಶುರು ಮಾಡೋಣ್ರಿ. ನಿಮ್ದು ಸೊಲ್ಯೂಷನ್ ನೋಡ್ರಿ. ಸ್ಟೋರ್ಸ್ ಲೆಜರ್ ಅಂಡರ್ ಯಾವ ಮೆಥಡ್ ರೀಪ್ಪ? ಈಗ ಲಿಫೋ ಮೆಥಡ್. ಯಾವ್ದು ರೀ? ಲಿಫೋ ಮೆಥಡ್. ಡೇಟ್, GR ನಂಬರ್, ರೆಸಿಪ್ಟ್ಸ್, ಕ್ವಾಂಟಿಟಿ, ರೇಟ್, ಅಮೌಂಟ್, ವಿ ನಂಬರ್, ಇಶ್ಯೂಸ್, ಕ್ವಾಂಟಿಟಿ, ರೇಟ್, ಅಮೌಂಟ್, ಬ್ಯಾಲೆನ್ಸ್, ಕ್ವಾಂಟಿಟಿ, ರೇಟ್, ಅಮೌಂಟ್. ಓಕೆ, ಬರ್ರಿ ಸ್ಟಾರ್ಟ್ ಮಾಡೋಣ್ರಿ. ಫಸ್ಟ್ ಡೇಟ್ ಏನ್ರಿಪ್ಪ? ಅದು 1st ಜನವರಿ ಅಲ್ಲ, ಅದು 1/1/2002 ಬರ್ರಿಪ್ಪ. 1/1/2002 ಅಲ್ಲ, ಅದು 1/1/2002. 1/1/2002 ಏನ್ರಿ? ಓಪನಿಂಗ್ ಸ್ಟಾಕ್ ಅಂದ್ರೆ ಏನ್ರಿ? ಬ್ಯಾಲೆನ್ಸ್ ಅಂದ್ರೆ ಏನ್ರಿ? ಬ್ಯಾಲೆನ್ಸ್. 200 kgs 2.5. 200 kgs 2.5. 200 kgs 2.50. 2.50 ಅಲ್ಲ, ಅದು 2.50 ಮಾಡ್ರಿಪ್ಪ. ಈಗ 200 into 2.50 ಮಾಡ್ರಿ. 200 into 2.50 ಎಷ್ಟು ಬರ್ತೈತ್ರಿಪ್ಪ? ಅದು 200 into 2.50
ಹ್ಞೂ 200 into 2.50. Wait a minute. Just look out. 200 into 2.50. Okay, wait. ಓಕೆ ಏನ್ರಿ 200 kgs 2.50. 200 into 2.50 ಮಾಡ್ರಿಪ್ಪ ಎಷ್ಟು ರೀ 500. ಎಷ್ಟು ರೀ 500 ಮುಗೀತು ರೀ. ಈ ಡೇಟ್ ಮುಗೀತು ನೋಡ್ರಿಪ್ಪ. ಈಗ ನೆಕ್ಸ್ಟ್ ಮಾಡೋಣ್ರಿ. ನೆಕ್ಸ್ಟ್ ಏನ್ರಿಪ್ಪ ಈಗ ಸೆಕೆಂಡ್ ಡೇಟಾ ಫೋರ್ತ್ ಜನವರಿ 2008 ತಗೋರಿಪ್ಪ. ಫೋರ್ತ್ ಡೇಟ್ ಏನ್ರಿಪ್ಪ 4/1/2002 ಕರೆಕ್ಟಾ? ಏನ್ರಿಪ್ಪ ರಿಸೀವ್ಡ್ ಐತ್ರಿ. ರಿಸೀವ್ಡ್ ಅಂದ್ರೆ ಏನ್ರಿಪ್ಪ ರೆಸಿಪ್ಟ್. 100 kgs 2.60. 100 kgs 2.60 ತಗೋರಿಪ್ಪ. 100 kgs 2.60. 100 into 2.60 ಮಾಡ್ರಿಪ್ಪ 260. ಸೇಮ್ ಮೆಥಡ್ ರೀಪ್ಪ. ರಿಸೀವ್ಡ್ ಐತ್ರಿ ಏನ್ರಿ ರೆಸಿಪ್ಟ್ ಐತ್ರಿ. ರೆಸಿಪ್ಟ್ ಅಂದ್ರೆ ಏನ್ರಿಪ್ಪ ಸೇಮ್. ಹಳೆ ಸ್ಟಾಕ್ ಫಸ್ಟ್ ಕಾಪಿ ಪೇಸ್ಟ್ ಮಾಡ್ಬೇಕು. ಹಳೆ ಸ್ಟಾಕ್ ಫಸ್ಟ್ ಕಾಪಿ ಪೇಸ್ಟ್ ಮಾಡ್ರಿ. ಹೊಸ ಸ್ಟಾಕ್ ಬಂತಲ್ಲ ಈಗ ಆ್ಯಡ್ ಮಾಡ್ರಿ. ಹೊಸ ಸ್ಟಾಕ್ ಆ್ಯಡ್ ಮಾಡ್ರಿ. ಇಲ್ಲ ಹೊಸ ಸ್ಟಾಕ್ ಎಷ್ಟ್ರಿಪ್ಪ ಅದು 100. ಆಮೇಲೆ ರೇಟ್ ಎಷ್ಟ್ರಿಪ್ಪ ಇದು 2.60. ಆಮೇಲೆ ಅಮೌಂಟ್ ಎಷ್ಟ್ರಿಪ್ಪ ಅಲ್ಲಿ 260. ಅಮೌಂಟ್ 260 ಆಯ್ತು ನೋಡ್ರಿ. ಓಕೆ ಮುಗೀತಿದ್ದು. ನೆಕ್ಸ್ಟ್ ಏನ್ರಿಪ್ಪ ಈಗ 8ಗೆ ಏನೈತ್ರಿಪ್ಪ ಬರೀರ್ಲಿ 8/1/2002. 8ಗೆ ಏನೈತ್ರಿಪ್ಪ 8ಗೆ ಇಶ್ಯೂಡ್ ಐತ್ರಿ. ಏನ್ರಿ ಇಶ್ಯೂಡ್. ಭಾಳ ಕೇರ್ಫುಲ್. ಇಶ್ಯೂಡ್ ಐತ್ರಿಪ್ಪ. ಇಶ್ಯೂಡ್ ಎಷ್ಟು ಯೂನಿಟ್ಸ್ ರೀಪ್ಪ ಅದು ಇಶ್ಯೂಡ್ 240 kgs. ಎಷ್ಟು ಕೆಜಿಸ್ ರೀಪ್ಪ ಅದು ಇಶ್ಯೂಡ್ 240 kgs ಖಾಲಿ ಮಾಡ್ಬೇಕು. ಈಗ ಯಾವ ಮೆಥಡ್ ರೀಪ್ಪ ಇದು ಲಿಫೋ ಮೆಥಡ್. ಯಾವ ಮೆಥಡ್ ಇದು ಲಿಫೋ ಮೆಥಡ್. 8ಗೆ ಏನಿರಪ್ಪ ಇಶ್ಯೂ ಮಾಡ್ಬೇಕು. ಇಶ್ಯೂ ಎಷ್ಟು ಯೂನಿಟ್ಸ್ ಇದು ಎಷ್ಟು 240 kgs ಅಲ್ಲ ಅದು 240 kgs ಖಾಲಿ ಮಾಡ್ಬೇಕು ನೀವು. ಇಶ್ಯೂ 8ಗೆ ಇಶ್ಯೂ ಐತಿರಿಪ್ಪ ನೋಡ್ರಿ. ಮೇಲೆ ತಗೋಬೇಕು. ಫಿಫೋ ಅಂದ್ರೆ ಏನು ಮಾಡ್ತೀರಿ ನೀವು? ಫಿಫೋ ಅಂದ್ರೆ ಫಸ್ಟ್ ಇದು ಖಾಲಿ ಮಾಡ್ತೀರಿ. ಇದು ಖಾಲಿ ಆದ್ಮೇಲೆ ಏನ್ರಿಪ್ಪ ಸೆಕೆಂಡ್ ಇಲ್ಲೇ ಹೋಗ್ತೀರಿ ನೀವು ಫಿಫೋ. ಈಗ ಏನ್ರಿಪ್ಪ ಇದು ಲಿಫೋ ಅಂದ್ರೆ ಲಾಸ್ಟ್ ಇಂದ ಕೆಳಗಿಂದ ಮೇಲೆ ಹೋಗ್ಬೇಕು. ಲಿಫೋ ಒಳಗೆ ಫಸ್ಟ್ ಇದು ಖಾಲಿ ಮಾಡ್ಬೇಕಾ ಕೆಳಗಿಂದ. ಆಮೇಲೆ ಏನ್ರಿಪ್ಪ ಇದು ಖಾಲಿ ಆದ್ಮೇಲೆ 100 ಖಾಲಿ ಆದ್ಮೇಲೆ ನೆಕ್ಸ್ಟ್ ಮೇಲೆ ಹೋಗ್ಬೇಕು. ತಿಳಿತ್ರಿ? ಫಿಫೋ ಅಂದ್ರೆ ಫಸ್ಟ್ ಮ್ಯಾಲಿಂದ ಖಾಲಿ ಮಾಡ್ಬೇಕು. ಮೇಲೆ ಆದ್ಮೇಲೆ ಮತ್ತೆ ಕೆಳಗಡೆ ಫಿಫೋ. ಇದು ಲಿಫೋ ಅಂದ್ರೆ ಏನ್ರಿಪ್ಪ ಫಸ್ಟ್ ಕೆಳಗಿಂದ ಖಾಲಿ ಮಾಡ್ಬೇಕು. ಇದು ಫಸ್ಟ್ ಇದು ಖಾಲಿ ಆದ್ಮೇಲೆ ಏನ್ರಿಪ್ಪ ನೆಕ್ಸ್ಟ್ ಮೇಲೆ ಹೋಗ್ಬೇಕು. ಹಿಂಗೆ ತಿಳಿತ್ರಿ? ಓಕೆ ಈಗ ಲಿಫೋ ಎಷ್ಟು ಕೆಜಿಸ್ ರೀಪ್ಪ ಇದು? ಎಷ್ಟು ಕೆಜಿಸ್ 240 kgs. ಎಷ್ಟ್ರಿಪ್ಪ 240 kgs. 240 kgs ಖಾಲಿ ಮಾಡ್ಬೇಕು ನೀವು. ಇಲ್ಲೇ ನಿಮ್ಮ ಕಡೆ ಎಷ್ಟಿತ್ರಿಪ್ಪ ಕೆಳಗಡೆ ಎಷ್ಟಿತ್ರಿಪ್ಪ ನಿಮ್ಮ ಕಡೆ? ಇಲ್ಲೇ 100 ಐತಿ. ಫಸ್ಟ್ 100 ಖಾಲಿ ಮಾಡ್ರಿ ನೀವು. ಫಸ್ಟ್ 100 ಖಾಲಿ ಮಾಡ್ರಿ. ರೇಟ್ ಎಷ್ಟ್ರಿಪ್ಪ ಇದು 2.60. ಈಗ 100 into 2.60 ಎಷ್ಟು ಬಂತ್ರಿಪ್ಪ 260 ಬಂತ್ರಿ. ಎಷ್ಟ್ರಿ 260 ಕರೆಕ್ಟಾ? ಮುಗೀತ್ರಿ. ಇದು 240 ಖಾಲಿ ಮಾಡ್ಬೇಕು. ಎಷ್ಟ್ರಿಪ್ಪ 240 ಖಾಲಿ ಮಾಡ್ಬೇಕು. 240 ಒಳಗೆ 100 ನೀವು ಖಾಲಿ ಮಾಡಿರಿಪ್ಪ. 240 ಒಳಗೆ 100 ಖಾಲಿ ಆಗೈತ್ರಿ. ಇನ್ನು ಎಷ್ಟು ಖಾಲಿ ಮಾಡ್ಬೇಕು? 240 - 100 ಎಷ್ಟು ಖಾಲಿ ಮಾಡ್ಬೇಕು? ಈಗ ಇನ್ನು 140 ಖಾಲಿ ಮಾಡ್ಬೇಕು. ಎಷ್ಟ್ರಿ 140 ಖಾಲಿ ಮಾಡ್ಬೇಕು. 140 ಎಲ್ಲಿಂದ ಖಾಲಿ ಮಾಡ್ತೀರಿ ನೀವು? ಇಲ್ಲಿಂದ ಖಾಲಿ ಮಾಡ್ತೀರಿ. 140 ಇಲ್ಲಿಂದ ಖಾಲಿ ಮಾಡ್ತೀರಿ. ಅದಕ್ಕೆ ಕೆಳಗಡೆ ಬರೀಪ್ಪ. ಅಲ್ಲಿ ಎಷ್ಟಿದ್ದು 240 ಎಷ್ಟಿದ್ದು 140 ಅಲ್ಲ 140 ಖಾಲಿ ಮಾಡ್ಬೇಕು. ಈಗ 140 ರೇಟ್ ಎಷ್ಟು ತಗೋಬೇಕು? ಈಗ 2.50 ತಗೋಬೇಕು. 2.50. ಈಗ 140 into 2.50 ಮಾಡ್ರಿ. ಎಷ್ಟ್ರಿ 140 into 2.50 ಎಷ್ಟ್ರಿಪ್ಪ 350. ಎಷ್ಟ್ರಿ 350 ಬಂತ್ರಿ. ಕರೆಕ್ಟಾ? ಬರ್ರಿ ಈಗ ಸ್ಟಾರ್ಟಿಂಗ್ ಅಂತ ಹೋಗೋಣ್ರಿ. ಫಸ್ಟ್ ಏನ್ರಿಪ್ಪ ಬ್ಯಾಲೆನ್ಸ್ ಎಷ್ಟಿದ್ರಿಪ್ಪ 200 ಒಳಗೆ ನೀವು ಎಷ್ಟು ಖಾಲಿ ಮಾಡಿರಿಪ್ಪ? ಈಗ ಕೆಳಗಡೆ ಐತೆ ನೋಡ್ರಿ. 200 ಒಳಗೆ ಎಷ್ಟು ಖಾಲಿ ಮಾಡಿರಿ ನೀವು? ಈಗ ಎಲ್ಲೈತೆ ನೋಡ್ರಿ. 200 ಒಳಗೆ ನೀವು ಎಷ್ಟು ಖಾಲಿ ಮಾಡಿರಿಪ್ಪ ಫಸ್ಟ್? ಈಗ ಇಲ್ಲಂದ್ರೆ ಬಿಡ್ರಿಪ್ಪ ಬರ್ರಿ. ಇಲ್ಲ ಫಸ್ಟ್ ಇದು ಲಿಫೋ ಅಲ್ಲ ಅದು ಲಿಫೋ. 100 ಒಳಗೆ ನೀವು ಎಷ್ಟು ಖಾಲಿ ಮಾಡಿರಿಪ್ಪ? 100 ಒಳಗೆ 100 ಖಾಲಿ ಆಗೈತಿ ರೀ. ಪೂರ ಬರಂಗಿಲ್ಲ. ಈಗ ಬ್ಯಾಲೆನ್ಸ್ ಅಲ್ಲೇ ಬರಂಗಿಲ್ಲ. 100 ಮತ್ತು 100 ಬರಂಗಿಲ್ಲ. ಈಗ ಯಾಕ್ರಿಪ್ಪ ಪೂರ ಹೋಗಿತ್ತು ರೀ ಬರಂಗಿಲ್ಲ. ನೆಕ್ಸ್ಟ್ ಬರೀಲೆ 200 ಒಳಗೆ ಎಷ್ಟು ಖಾಲಿ ಮಾಡಿರಿಪ್ಪ ನೀವು? ಈಗ 140 ಖಾಲಿ ಮಾಡಿರಿಪ್ಪ. 200 ಒಳಗೆ 140 ಖಾಲಿ ಮಾಡಿರಿಪ್ಪ. 200 - 140 ಎಷ್ಟು ಬಂತ್ರಿಪ್ಪ ಅಲ್ಲಿ 60 ಹೌದಲ್ಲ? ರೇಟ್ ಎಷ್ಟ್ರಿಪ್ಪ ಈಗ 2.50. 60 into 2.50 ಮಾಡ್ರಿಪ್ಪ. ಎಷ್ಟು ರೀ 150 ಮುಗೀತ್ರಿ ಇದು. ಓಕೆ ನೆಕ್ಸ್ಟ್ ಬರ್ರಿ. ನೆಕ್ಸ್ಟ್ ಡೇಟ್ ಯಾವುದ್ರಿಪ್ಪ 12. ನೆಕ್ಸ್ಟ್ ಡೇಟ್ ಏನ್ರಿಪ್ಪ 12 ತಗೋರಿಪ್ಪ. 12 ನೆಕ್ಸ್ಟ್ ಡೇಟ್ 12.
12/1/2002 ಕರೆಕ್ಟ್ 12 ಬರ್ರಿಪ್ಪ 12ಗೆ ಏನೈತ್ರಿಪ್ಪ ಅದು 12ಗೆ ಇಶ್ಯೂಡ್ ಐತ್ರಿ 12ಗೆ ಇಶ್ಯೂಡ್ ಐತ್ರಿಪ್ಪ ಎಷ್ಟು ಯೂನಿಟ್ಸ್ ರೀಪ್ಪ ಅದು 12ಗೆ ಇಶ್ಯೂಡ್ 20 kgs ಎಷ್ಟು ರೀ 20 kgs ಬರ್ರಿಪ್ಪ 20 kgs ಇಶ್ಯೂಡ್ ಐತ್ರಿಪ್ಪ ಎಲ್ಲಿಂದ ಖಾಲಿ ಮಾಡ್ಬೇಕು ನೀವು ಇಲ್ಲಿ ಏನು ಖಾಲಿ ಮಾಡಬಾರಂಗಿಲ್ಲ ಬರೇ ಒಂದ ಅಮೌಂಟ್ ಐತ್ರಿ ಇಲ್ಲ ಬರೇ ಒಂದ ಅಮೌಂಟ್ ಮ್ಯಾಲಿಂದ ಕೆಳಗೆಲ್ಲ ಬರಂಗಿಲ್ಲ ಕೆಳಗಿಂದ ಮ್ಯಾಲೆ ಬರಂಗಿಲ್ಲ ಯಾಕಂದ್ರಿಪ್ಪ ಒಂದ ಅಮೌಂಟ್ ಐತ್ರಿಪ್ಪ ಅದಕ್ಕೆ ಏನ್ರಿಪ್ಪ ಎಷ್ಟು ಕೆಜಿಸ್ ಅದು ಎಷ್ಟು ಕೆಜಿಸ್ ಖಾಲಿ ಮಾಡಬೇಕದು 20 kgs ಖಾಲಿ ಮಾಡಿರಿಪ್ಪ 20 kgs ಖಾಲಿ ಮಾಡಿರಿಪ್ಪ ಇದ್ರಾಗ 20 kgs 20 ರೇಟ್ ಎಷ್ಟ್ರಿಪ್ಪ ಇದು 2.50 2.50 60 ಇಂಟು 2.50 ಎಷ್ಟ್ರಿಪ್ಪ ಸಾರಿ 20 ಇಂಟು 2.50 ಎಷ್ಟ್ರಿಪ್ಪ ಇದು 20 ಇಂಟು 2.50 50 ಬಂತು ಎಷ್ಟು ರೀ 50 ಈಗ ನಿಮ್ಮ ಕಡೆ ಎಷ್ಟಿತ್ರಿಪ್ಪ ಈಗ 63 ನಿಮ್ಮ ಕಡೆ ಅದ್ರಾಗ ಎಷ್ಟು ಖಾಲಿ ಮಾಡಿರಿಪ್ಪ ಈಗ ನೀವು 20 60 - 20 ಎಷ್ಟು ರೀ 40 60 - 20 40 ರೇಟ್ ಎಷ್ಟ್ರಿಪ್ಪ ಈಗ 2.50 40 ಇಂಟು 2.50 ಮಾಡಿರಿಪ್ಪ ಎಷ್ಟು ರೀ 100 40 ಇಂಟು 2.50 100 ಬಂತು ರೀ ಕರೆಕ್ಟಾ ಮುಗೀತು ನೋಡ್ರಿ ಇದು ನೆಕ್ಸ್ಟ್ ಬರ್ರಿ ಏನಿತ್ರಿಪ್ಪ ನೆಕ್ಸ್ಟ್ ಈಗ ನೆಕ್ಸ್ಟ್ ಡೇಟ್ ಏನ್ರಿಪ್ಪ 14th ಏನ್ರಿ 14th ತಗೋರಿಪ್ಪ 14th 1/2002 ಕರೆಕ್ಟಾ 14th ಏನೈತ್ರಿಪ್ಪ ಈಗ ರಿಸೀವ್ಡ್ ಐತ್ರಿ ಏನ್ರಿ ರಿಸೀವ್ಡ್ ಎಷ್ಟ್ರಿಪ್ಪ ಇದು 160 kgs 2.70 160 kgs 2.70 160 kgs 2.70 ಓಕೆ 160 ಇಂಟು 2.70 ಮಾಡಿರಿಪ್ಪ ಎಷ್ಟು 432 ಈಗ ರಿಸೀವ್ಡ್ ಐತ್ರಿಪ್ಪ ರಿಸೀವ್ಡ್ ಅಂದ್ರೆ ಏನ್ರಿಪ್ಪ ಫಸ್ಟ್ ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡ್ಬೇಕು ಫಸ್ಟ್ ಮ್ಯಾಲಿಂದ ಹಳೆ ಸ್ಟಾಕ್ ಫಸ್ಟ್ ಕಾಪಿ ಪೇಸ್ಟ್ ಮಾಡ್ಬೇಕು ಕರೆಕ್ಟಾ ಈಗ ಏನ್ರಿಪ್ಪ ಈಗ ಹೊಸ ಸ್ಟಾಕ್ ಆ್ಯಡ್ ಮಾಡ್ಬೇಕು ಹೊಸ ಸ್ಟಾಕ್ ಆ್ಯಡ್ ಎಷ್ಟಿದ್ದು ಹೊಸ ಸ್ಟಾಕ್ 160 ಬಂತು ರೀ ರೇಟ್ ಎಷ್ಟ್ರಿಪ್ಪ 2.70 ಅಮೌಂಟ್ ಎಷ್ಟ್ರಿಪ್ಪ 432 ಕರೆಕ್ಟಾ ಆಯ್ತು ನೋಡ್ರಿ ಮುಗಿತ್ರಿ ಇದು ನೆಕ್ಸ್ಟ್ ಈಗ ನೆಕ್ಸ್ಟ್ ಡೇಟ್ ಏನ್ರಿಪ್ಪ ಈಗ 16 ತಗೋರಿಪ್ಪ 16/1/2002 ಕರೆಕ್ಟಾ 16/1ಗೆ ಏನೈತ್ರಿಪ್ಪ ಈಗ 16/1ಗೆ ರಿಟರ್ನ್ಡ್ ಟು ಸ್ಟೋರ್ಸ್ ನಾನು ನಿಮಗೆ ಹೇಳಿದ್ರಿಪ್ಪ ರಿಟರ್ನ್ಡ್ ಟು ಸ್ಟೋರ್ಸ್ ಅಂದ್ರೆ ಏನ್ರಿಪ್ಪ ರಿಟರ್ನ್ಡ್ ಟು ಸ್ಟೋರ್ಸ್ ಅಂದ್ರೆ ಏನ್ರಿಪ್ಪ ರೆಸಿಪ್ಟ್ ರಿಟರ್ನ್ಡ್ ಟು ಸ್ಟೋರ್ಸ್ ಅಂದ್ರೆ ಏನ್ರಿಪ್ಪ ರೆಸಿಪ್ಟ್ ರೆಸಿಪ್ಟ್ ಈಗ ಏನು ಮಾಡಬೇಕು ರಿಟರ್ನ್ಡ್ ಟು ಸ್ಟೋರ್ಸ್ ಅಂದ್ರೆ ಏನು ಮಾಡ್ಬೇಕ್ರಿಪ್ಪ ಈಗ ರೆಸಿಪ್ಟ್ ಮಾಡ್ಬೇಕು ಎಷ್ಟ್ರಿಪ್ಪ ಇದು 20 kgs ಎಷ್ಟು ರೀ 20 kgs ತಗೋರಿಪ್ಪ 20 kgs ತಗೋರಿಪ್ಪ ರೆಸಿಪ್ಟಲ್ಲೇ ಎಷ್ಟು ರೀ 20 kgs ಕರೆಕ್ಟಾ ಈಗ ಭಾಳ ಇಂಪಾರ್ಟೆಂಟ್ ರಿಟರ್ನ್ಡ್ ಟು ಸ್ಟೋರ್ಸ್ 16 ರಿಟರ್ನ್ಡ್ ಟು ಸ್ಟೋರ್ಸ್ 20 kgs ಬ್ರಾಕೆಟಲ್ಲೇ ಇಶ್ಯೂಡ್ ಆನ್ 8th January ಇಶ್ಯೂಡ್ ಆನ್ 8th January ಇಶ್ಯೂಡ್ ಆನ್ 8th January ಬರ್ರಿಪ್ಪ ಅಲ್ಲಿ ಇಶ್ಯೂಡ್ ಆನ್ 8th January ಇಶ್ಯೂಡ್ ಆನ್ 8th January ಬರ್ರಿಲ್ಲ ರೇಟ್ ಯಾವ ತಗೋಬೇಕ್ರಿಪ್ಪ ಅಂತ ಇಲ್ಲಿ ರೇಟ್ ಯಾವ ತಗೋಬೇಕು ಅಂತ ರೇಟ್ ಕೊಟ್ಟಿಲ್ಲ ಇದೆ ರಿಟರ್ನ್ಡ್ ಟು ಸ್ಟೋರ್ಸ್ 20 kgs ರಿಟರ್ನ್ಡ್ ಟು ಸ್ಟೋರ್ಸ್ ಅಂದ್ರೆ ಏನ್ರಿಪ್ಪ ರೆಸಿಪ್ಟ್ ಮಾಡ್ಬೇಕು ಎಷ್ಟ್ರಿಪ್ಪ 20 kgs ಈಗ ನಮಗೆ ರೇಟ್ ಬೇಕಲ್ಲ ರೇಟ್ ಕೊಟ್ಟಿಲ್ಲ ಅವರು ಇಲ್ಲಿ ಮುಂದೆ ಕೂಡ ನೋಡಲಿ ಇಶ್ಯೂಡ್ 20 kgs ಇಶ್ಯೂಡ್ ಆನ್ 8th January ಬರ್ರಿಪ್ಪ ಇಲ್ಲೇ ಇಶ್ಯೂಡ್ 8th January ಇಶ್ಯೂಡ್ ಐತಲ್ಲ 8th January ಇಶ್ಯೂಡ್ 8th January ಇಶ್ಯೂಡ್ ಯಾವ ರೇಟ್ ಐತ್ರಿಪ್ಪ ಅಲ್ಲಿ 8th January ರೇಟ್ ಎಷ್ಟಿರಿಪ್ಪ ಐತ್ರಿ 8th January ರೇಟ್ ಎಷ್ಟಿರಿಪ್ಪ ಫಸ್ಟ್ ಇಲ್ಲೇ ಇಶ್ಯೂಡ್ ಎಷ್ಟಿರಿಪ್ಪ ಫಸ್ಟ್ ರೇಟ್ ಇಲ್ಲೇ 2.60 ಏನ್ರಿದು ಅದು ಅರ್ಥ ಏನ್ರಿದ್ದು ಏನ್ರಿದ್ದು 20 kgs ರಿಟರ್ನ್ಡ್ ಟು ಸ್ಟೋರ್ಸ್ 20 kgs ರೆಸಿಪ್ಟ್ ಕಾಲಮಲ್ಲಿ ತಗೋಬೇಕು 20 kgs ರೇಟ್ ತಗೋಬೇಕಲ್ಲ ಈಗ ಇಶ್ಯೂಡ್ ಆನ್ 8th January ಇಶ್ಯೂಡ್ ಆನ್ 8th January ಇಶ್ಯೂ ಇಲ್ಲ ಐತ್ರಿಪ್ಪ ಇಶ್ಯೂಡ್ ಆನ್ 8th January ರೇಟ್ ಯಾವ ತಗೋಬೇಕು ಈಗ ಫಸ್ಟ್ ರೇಟ್ ತಗೋಬೇಕು ಇಲ್ಲಿ ಫಸ್ಟ್ ರೇಟ್ ತಗೋಬೇಕು ಫಸ್ಟ್ ರೇಟ್ ಎಷ್ಟಿರಪ್ಪ ಇದು 2.60 ಅದು ರೇಟ್ ತಗೋಬೇಕಿಲ್ಲ 2.60 ತಗೋಬೇಕಿಲ್ಲ 2.60 ತಗೋಬೇಕು ರೇಟಿಗೆ ಹಿಂಗೆ ಮಾಡ್ರಿಪ್ಪ ಈಗ 20 ಇಂಟು 2.60 ಮಾಡ್ರಿಪ್ಪ ಈಗ 52 ಎಷ್ಟು ರೀ 52 ಬಂತು ರೀ ಈಗೇನು ಮಾಡ್ತೀರಿ ಈಗ ಹಳೆ ಸ್ಟಾಕ್ ರಿಸೀವ್ಡ್ ಅಲ್ಲ ಇದು ರೆಸಿಪ್ಟ್ ಈಗೇನು ಮಾಡ್ತೀರಿ ಹಳೆ ಸ್ಟಾಕ್ ಫಸ್ಟ್ ಕಾಪಿ ಪೇಸ್ಟ್ ಹಳೆ ಸ್ಟಾಕ್ ಫಸ್ಟ್ ಏನ್ರಿ ಕಾಪಿ ಪೇಸ್ಟ್ ಮಾಡಿರಿ ಹಳೆ ಸ್ಟಾಕ್ ಈಗ ಹೊಸ ಸ್ಟಾಕ್ ಬಂತಲ್ಲ ಈಗ ಹೊಸ ಸ್ಟಾಕ್ ಅದು ಆ್ಯಡ್ ಮಾಡಿರಿ 20 ಬಂತು ರೀ ಆಮೇಲೆ ಇಲ್ಲಿ ಎಷ್ಟಿದ್ದು 2.60 ಆಮೇಲೆ ಎಷ್ಟು ಅಮೌಂಟ್ ರೀ ಎಷ್ಟು ರೂಪಾಯಿ 52 ಮುಗೀತು ನೋಡ್ರಿ ಇದು ಮುಗೀತು ರೀ ಈಗ ನೆಕ್ಸ್ಟ್ 16 ಮುಗೀತು ರೀ 16 ಆದಮೇಲೆ 17 ಕೆಳಗಡೆ ಐತ್ರಿ 16 ಆದಮೇಲೆ 17 ಕೆಳಗಡೆ ಐತ್ರಿಪ್ಪ 17 ಕೆಳಗಡೆ ಐತ್ರಿ ತಗೋರಿಪ್ಪ ಡೇಟ್ ಇಲ್ಲ 17 ಅಂತ ಬರೀರಿಪ್ಪ 17/1/2002 ಕರೆಕ್ಟಾ ನೋಡ್ರಿಪ್ಪ ಇಲ್ಲೇ ದ ಸ್ಟಾಕ್ ವೆರಿಫಿಕೇಶನ್ ಫೌಂಡ್ ಅ ಶಾರ್ಟೇಜ್ ಅಂದ್ರೆ ಏನು ಮಾಡ್ಬೇಕ್ರಿಪ್ಪ ಶಾರ್ಟೇಜ್ ಅಂದರೆ ಇಶ್ಯೂ ಮಾಡ್ಬೇಕು ಶಾರ್ಟೇಜ್ ಅಂದ್ರೆ ಏನು ಮಾಡ್ಬೇಕ್ರಿಪ್ಪ ಇಶ್ಯೂ ಮಾಡ್ಬೇಕು ಇಶ್ಯೂ
ಆಫ್ 20 kgs. ಇಶ್ಯೂ ಎಷ್ಟು ಇದು ಮಾಡ್ಬೇಕಾ 20 kgs ಖಾಲಿ ಮಾಡ್ಬೇಕು. ಶಾರ್ಟೇಜ್ ಅಂದ್ರೆ ಏನ್ರಿಪ್ಪ ಇಶ್ಯೂ ಮಾಡ್ಬೇಕಾ. ಇಶ್ಯೂ ಅಂದ್ರೆ ಏನ್ರಿಪ್ಪ ಖಾಲಿ ಮಾಡ್ಬೇಕು. ಎಷ್ಟು 20 kgs ಖಾಲಿ ಮಾಡ್ಬೇಕು 17ಗೆ. ಹಾಂ, ಶಾರ್ಟೇಜ್ ಅಂದ್ರೆ ಏನ್ರಿಪ್ಪ ಇಶ್ಯೂ ಮಾಡ್ಬೇಕಾ ಎಷ್ಟಿದು ಎಷ್ಟು 20 kgs ಖಾಲಿ ಮಾಡ್ಬೇಕು. 20 kgs ಎಲ್ಲಿಂದ ಖಾಲಿ ಮಾಡ್ತೀರಿ ನೀವು? ಎಲ್ಲಿಂದ? ಲಾಸ್ಟಿಂದ. ಯಾಕಂದ್ರೆ ಲಿಫೋ ಮೆಥಡ್ ಇದು. ಲಿಫೋ ಇಲ್ಲಿಂದ ಖಾಲಿ ಮಾಡ್ತೀರಿ ನೀವು. ಇಲ್ಲಿಂದ ಎಷ್ಟು ಇತ್ತು ಇಲ್ಲಿ 20 ಐತ್ರಿ. ನೀವು ಎಷ್ಟು ಖಾಲಿ ಮಾಡ್ಬೇಕಾ 20 kgs ಖಾಲಿ ಮಾಡ್ಬೇಕು. ಅದಕ್ಕೇನ್ರಿಪ್ಪ ಬರೀ 20 ತಗೋಬೇರಿ. 20 ರೇಟ್ ಎಷ್ಟು ತಗೋತೀರಿ ನೀವು? 2.60. ಹಾಂ, ಅಮೌಂಟ್ ಎಷ್ಟು ರೀಪ ಈಗ? 20 ಇಂಟು 2.60 ಎಷ್ಟು ರೀಪ? 52 ಬಂತು ರೀ. 52 ಮುಗೀತು. ಹಾಂ ಬರ್ರಿ, 20 kgs ಮುಗೀತಲ್ಲ ಅದು ಶಾರ್ಟೇಜ್. ಹಾಂ ಬರ್ರಿ. 40 ಇದು 40 ತಲ್ಲ ಇದು 40. ಇದು 40ಗೆ ನೀವು ಏನು ಟಚ್ ಮಾಡಿರಿ? 40ಗೆ ಏನು ಟಚ್ ಮಾಡಿರಿ? ನೀವು ಏನು ಟಚ್ ಮಾಡಿಲ್ಲ. ಇದು ಇದ್ರಾಗ ಏನೂ ಖಾಲಿ ಮಾಡಿಲ್ಲ ನಾವು. 40 ಒಳಗೆ ನೀವು ಏನು ಖಾಲಿ ಮಾಡಿಲ್ಲ. ಅದಕ್ಕೆ ಸೇಮ್ ಟು ಸೇಮ್ ಬರೀರಿಪ್ಪ. 40 ಒಳಗೆ ನೀವು ಏನು ಖಾಲಿ ಮಾಡಿಲ್ಲ. ಸೇಮ್ ಟು ಸೇಮ್ ಬರೀರಿಪ್ಪ. 40 2.50 ಸೇಮ್ ಟು ಸೇಮ್, 2.50 ಸೇಮ್ ಟು ಸೇಮ್, ಆಮೇಲೆ 100 ಸೇಮ್ ಟು ಸೇಮ್, 100 ಸೇಮ್ ಟು ಸೇಮ್. ನೆಕ್ಸ್ಟ್ 160 ಒಳಗೆ ಏನು ಖಾಲಿ ಮಾಡಿರಿ? ಏನು ಖಾಲಿ ಮಾಡಿಲ್ಲ. ಸೇಮ್ ಟು ಸೇಮ್ ತಗೋಬೇಕದು. 160 ರೇಟ್ 2.70. ಆಮೇಲೆ 432 ಸೇಮ್ ಟು ಸೇಮ್, 432 ಸೇಮ್ ಟು ಸೇಮ್. 20 ಒಳಗೆ ಖಾಲಿ ಮಾಡಿರಿ ನೀವು. 20 ಒಳಗೆ ಖಾಲಿ ಮಾಡಿರಿಪ್ಪ ನೀವು. 20 ಒಳಗೆ ಎಷ್ಟು ಖಾಲಿ ಮಾಡಿರಿಪ್ಪ ಈಗ? 20 ಒಳಗೆ 20 ಖಾಲಿ ಮಾಡಿರಿಪ್ಪ. ಏನೂ ಇಲ್ಲ. 20 - 20 0 ಬರಂಗಿಲ್ಲ. ಅದು 20 - 20 0 ಬರಂಗಿಲ್ಲ. ಈಗ ಮುಗಿತಿರಿದು. ತಿಳಿತ್ರಿ? ಮುಗಿತಿದ್ದು. ನೆಕ್ಸ್ಟ್ ಬರೀಪ್ಪ ಈಗ 17 ಮುಗಿತ್ರಿ. ನೆಕ್ಸ್ಟ್ ಈಗ ಏನ್ರಿಪ್ಪ 17 ಆದ್ಮೇಲೆ ಏನ್ರಿ 18. ಏನ್ರಿ 18 ತಗೋರಿಪ್ಪ. 18 ಡೇಟ್ ತಗೋರಿ. ಇಲ್ಲ 18/1/2002. ಬರೀಪ್ಪ 18ಗೆ ಏನಿತ್ರಿಪ್ಪ? 18ಗೆ ಏನಿತ್ರಿಪ್ಪ? ಇಶ್ಯೂಡ್ ಐತ್ರಿ. 18ಗೆ ಏನಿದ್ರಿಪ್ಪ ಈಗ? ಇಶ್ಯೂಡ್ ಐತ್ರಿ. ಇಶ್ಯೂಡ್ ಎಷ್ಟು kgs ರೀಪ ಇದು? 120 kgs ಇಶ್ಯೂಡ್ ಐತ್ರಿ. 120 kgs ಇಶ್ಯೂಡ್ ಐತ್ರಿಪ್ಪ. 18ಗೆ ಇಶ್ಯೂಡ್ 120 kgs. ಎಲ್ಲಿಂದ ಖಾಲಿ ಮಾಡ್ಬೇಕು ನೀವು ಈಗ? ಫಸ್ಟ್ ಇಲ್ಲಿಂದ ಖಾಲಿ ಮಾಡ್ಬೇಕು. ಫಸ್ಟ್ ಇಲ್ಲಿಂದ ಲಾಸ್ಟಿಂದ 120 kgs ಅಲ್ಲ ಅದು. 120 kgs ಖಾಲಿ ಮಾಡ್ಬೇಕು ನೀವು. ನಿಮ್ಮ ಕಡೆ ಎಷ್ಟಿರ್ಪಲ್ಲಕ್ಕೆ ಲಾಸ್ಟಿಂದ ಎಷ್ಟಿತ್ರಿ? 160. 160 ಒಳಗೆ 120 ಖಾಲಿ ಮಾಡಕ್ಕೆ ಬರ್ತೈತಿ. ಆರಾಮ್ ಮಾಡ್ರಿ. 120 kgs 120 kgs ರೇಟ್ ಎಷ್ಟಿರ್ಬೋದು? 2.70. ಈಗ 120 ಇಂಟು 7.20 ಎಷ್ಟಿದು? 120 ಇಂಟು 2.70 ಮಾಡ್ರಿಪ್ಪ. ಎಷ್ಟು ರೀ? 324. ಹಾಂ, 40ಗೆ ನೀವು ಏನು ಟಚ್ ಮಾಡಿರಿ? 40 ಒಳಗೆ ಏನು ಖಾಲಿ ಮಾಡಿರಿ ನೀವು? 40 ಒಳಗೆ ಏನು ಖಾಲಿ ಮಾಡಿಲ್ಲ. ಸೇಮ್ ಟು ಸೇಮ್ ತಗೋರಿ. 40 ರೇಟ್ ಎಷ್ಟಿರ್ಬೋದು? 2.50. ಅಮೌಂಟ್ ಸೇಮ್ 100 rupees. ಹಾಂ, ಈಗ 160 ಒಳಗೆ ಎಷ್ಟು ಖಾಲಿ ಮಾಡಿರಿಪ್ಪ ನೀವು ಈಗ? 160 ಒಳಗೆ 120 ಖಾಲಿ ಮಾಡಿರಿ ನೀವು. 160 - 120 ಎಷ್ಟು ಬಂತ್ರಿಪ್ಪ ಈಗ? 40 ಅಲ್ಲ. 160 - 120 ಎಷ್ಟು ಬಂತ್ರಿ? 40 ತಗೋರಿಪ್ಪ. ಅಲ್ಲಿ ಕೆಳಗಡೆ 40 ತಗೋರಿ. ರೇಟ್ ಎಷ್ಟಿಪ್ಪ ಈಗ? 2.70. ಹಾಂ, ಈಗ 40 ಇಂಟು 2.70 ಮಾಡಿರಿಪ್ಪ. 40 ಇಂಟು 2.70. 40 ಇಂಟು 2.70 ಎಷ್ಟಿಪ್ಪ? 108 ಮುಗೀತ್ರಿ ಇದು. ನೆಕ್ಸ್ಟ್ ಬರ್ರಿಪ್ಪ ಈಗ 18 ಮುಗೀತ್ರಿ. 18 ಆದಮೇಲೆ ಏನಿರಿಪ್ಪ ಈಗ? 21 ತಗೋರಿಪ್ಪ. ಅಲ್ಲಿ 2002 ಕರೆಕ್ಟಾ? 21ಗೆ ಏನಿತ್ರಿಪ್ಪ? ಇಲ್ಲ 21ಗೆ ರಿಸೀವ್ಡ್ ಐತ್ರಿ. ರಿಸೀವ್ಡ್ ಅಂದ್ರೆ ಏನ್ರಿಪ್ಪ? ರೆಸಿಪ್ಟ್. 200 kgs 2.80. 200 kgs 2.80. 200 kgs 2.80. 200 kgs 2.80. 200 ಇಂಟು 2.80 ಮಾಡ್ರಿ. 200 ಇಂಟು 2.80 ಎಷ್ಟ್ರಿಪ್ಪ? 560. 200 ಇಂಟು 2.80 560 ಬಂತ್ರಿ. ರಿಸೀವ್ಡ್ ಐತ್ರಿಪ್ಪ. ಟೆನ್ಷನ್ ಇಲ್ಲ. ಹಳೆ ಸ್ಟಾಕ್ ಫಸ್ಟ್ ಏನು ಮಾಡ್ರಿಪ್ಪ? ಕಾಪಿ ಪೇಸ್ಟ್ ಮಾಡ್ರಿ. ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಫಸ್ಟ್. ಹಳೆ ಸ್ಟಾಕ್ ಕಾಪಿ ಪೇಸ್ಟ್ ಮಾಡ್ರಿ. ಇದ್ರಾಗ ಹೊಸ ಸ್ಟಾಕ್ ಏನು ಮಾಡ್ರಿಪ್ಪ? ಆ್ಯಡ್ ಮಾಡ್ರಿ. ಹೊಸ ಸ್ಟಾಕ್ ಆ್ಯಡ್ ಮಾಡ್ರಿಪ್ಪ. ಹೊಸ ಸ್ಟಾಕ್ ಎಷ್ಟು ಬಂತ್ರಿ? ಇದು 200. ರೇಟ್ ಎಷ್ಟ್ರಿಪ್ಪ? ಇದು 2.80. ಆಮೇಲೆ ಅಮೌಂಟ್ ಎಷ್ಟ್ರಿಪ್ಪ? ಅದು 560. ಮುಗೀತು ನೋಡ್ರಿ. ಇದು ಮುಗೀತು. 21 ಮುಗೀತು ರೀ. ನೆಕ್ಸ್ಟ್ ಈಗ 21 ಆದಮೇಲೆ ಏನಿರಪ್ಪ? 24 ಬರೀರಿಪ್ಪ. ಅಲ್ಲಿ ಡೇಟ್ 24/1/2002. 24ಗೆ ಏನಿದ್ರಿಪ್ಪ? ಇಲ್ಲೇ ರಿಟರ್ನ್ಡ್ ಟು ವೆಂಡರ್ಸ್. ನಾನು ನಿಮಗೆ ಹೇಳಿದ್ರಿಪ್ಪ, ರಿಟರ್ನ್ಡ್ ಟು ವೆಂಡರ್ಸ್ ಅಂದ್ರೆ ಏನು ಮಾಡ್ಬೇಕ್ರಿಪ್ಪ? ರಿಟರ್ನ್ಡ್ ಟು ವೆಂಡರ್ಸ್ ಅಂದ್ರೆ ಏನ್ರಿಪ್ಪ? ಇಶ್ಯೂ ಮಾಡ್ಬೇಕು. ರಿಟರ್ನ್ಡ್ ಟು ವೆಂಡರ್ಸ್ ಅಂದ್ರೆ ಏನು ಮಾಡ್ಬೇಕ್ರಿ? ಇಶ್ಯೂ ಮಾಡ್ಬೇಕು. ಎಷ್ಟು kgs ರೀಪ್ಪ? ಇದು 30 kgs. ಎಷ್ಟು ರೀ? 30 kgs ಇಶ್ಯೂ ಮಾಡ್ಬೇಕಿದು. ರಿಟರ್ನ್ಡ್ ಟು ವೆಂಡರ್ಸ್ ಅಂದ್ರೆ ಏನು ಮಾಡ್ಬೇಕ್ರಿಪ್ಪ? ಇಶ್ಯೂ ಮಾಡ್ಬೇಕು. ಇಶ್ಯೂ ಎಷ್ಟು kgs ಅದು? ಎಷ್ಟು kgs? 30 kgs. ಎಷ್ಟು ರೀ? 30 kgs ತಗೋರಿಪ್ಪ. 30 kgs ಮಾಡ್ಬೇಕಲ್ಲ. ಲಾಸ್ಟಿಂದ ಖಾಲಿ ಮಾಡ್ಬೇಕಿಲ್ಲ. ಲಾಸ್ಟಿಂದ ಖಾಲಿ ಮಾಡ್ಬೇಕು. ಎಷ್ಟಿತ್ತು ರೀ? 200. ನೀವು ಎಷ್ಟು ಖಾಲಿ ಮಾಡ್ಬೇಕಾ? 30 kgs ಅಲ್ಲ ಅದು. 30 kgs. 30 ರೇಟ್ ಎಷ್ಟು ತಗೋಬೇಕು ಈಗ ನೀವು?
2.80 ತೊಗೋಬೇಕು. 2.80 ಈಗ 30 ಇಂಟು 2.80 ಮಾಡಿರಿ. 30 ಇಂಟು 2.80 ಎಷ್ಟ್ರಿಪ್ಪ? 84. ಹಾಂ, ಈ ಬ್ಯಾಲೆನ್ಸ್ ತೊಗೋಬೇಕಲ್ಲ. ಈ ಬ್ಯಾಲೆನ್ಸ್ 40ಗೆ ಏನು ಟಚ್ ಮಾಡಿರಿ ನೀವು? ಮಾಡಿಲ್ಲ, ಏನೂ ಟಚ್ ಮಾಡಿಲ್ಲ, ಏನೂ ಖಾಲಿ ಮಾಡಿಲ್ಲ ಅದ್ರಾಗ. 40 ಸೇಮ್ ಟು ಸೇಮ್ ತೊಗೋರಿ. ರೇಟ್ ಅದ್ರು 2.50. ಆಮೇಲೆ ಅಮೌಂಟ ಸೇಮ್ 100. ಕರೆಕ್ಟ್. ನೆಕ್ಸ್ಟ್ ಇದು 40ಗೆ ಏನು ಟಚ್ ಮಾಡಿರಿ ನೀವು? ಇದು 40 ಒಳಗೆ ಏನು ಖಾಲಿ ಮಾಡಿಲ್ಲ ನಾವು. ಸೇಮ್ ಟು ಸೇಮ್ ತೊಗೋರಿಪ್ಪ 40. ರೇಟ 2.70. ಆಮೇಲೆ ಅಮೌಂಟ ಸೇಮ್ 108. ಹಾಂ, ಈಗ 200 ಒಳಗೆ ಏನು ಖಾಲಿ ಮಾಡಿರಿ ನೀವು? 200 ಒಳಗೆ ನೀವು ಎಷ್ಟು ಖಾಲಿ ಮಾಡಿರಿಪ್ಪ? ಈಗ 30 ಖಾಲಿ ಮಾಡಿರಿಪ್ಪ. 200 ಒಳಗೆ ಎಷ್ಟು ಖಾಲಿ ಮಾಡಿರಿಪ್ಪ ನೀವು? 30 ಖಾಲಿ ಮಾಡಿರಿಪ್ಪ. ಅದಕ್ಕೇನ್ರಿ 200 ಮೈನಸ್ 30 ಎಷ್ಟು ಬಂತ್ರಿಪ್ಪ? 170. ಎಷ್ಟು ರೀ? 170. ರೇಟ್ ಎಷ್ಟ್ರಿಪ್ಪ ಇದು? 2.80. ಹಾಂ, ಈಗ 170 ಇಂಟು 2.80 ಮಾಡಿರಿಪ್ಪ. ಎಷ್ಟು ರೀ? 170 ಇಂಟು 2.80 476 ಮುಗಿತ್ರಿ ಇದು. ಈಗ ನೆಕ್ಸ್ಟ್ 24 ಆದಮೇಲೆ ಏನು ರೀತಿ ರೀ? 24 ಆದಮೇಲೆ 25 ಐತ್ರಿ. 25 ತೊಗೋರಿಪ್ಪ. 25 1 2002 ಕರೆಕ್ಟಾ? 25ಗೆ ಏನೈತ್ರಿಪ್ಪ? 25ಗೆ ಇಶ್ಯೂಡ್ ಐತ್ರಿ. ಏನ್ರಿ? ಇಶ್ಯೂಡ್ ಎಷ್ಟು ಕೆ ಜಿ ರೀಪ್ಪ ಇದು? ಇಶ್ಯೂಡ್ 50 kg. ಎಷ್ಟು ರೀ? 50 kg. 25ಗೆ ಇಶ್ಯೂ ಐತ್ರಿಪ್ಪ. ಎಷ್ಟು ಕೆ ಜಿಸ್? 50 kg. ಸಾರಿ, ಎಷ್ಟು ರೀ? 50 kg ಖಾಲಿ ಮಾಡ್ಬೇಕು 25ಗೆ. 50 kg ಎಲ್ಲಿಂದ ಖಾಲಿ ಮಾಡ್ಬೇಕು ನೀವು? ಈಗ ಫಸ್ಟ್ ಲಾಸ್ಟಿಂದ ಖಾಲಿ ಮಾಡ್ಬೇಕು. ಏನ್ರಿ? ಲಾಸ್ಟಿಂದ ಖಾಲಿ ಮಾಡ್ಬೇಕು. ಎಷ್ಟು ಖಾಲಿ ಮಾಡ್ಬೇಕು? ಅದು 50 ಅಲ್ಲ, ಅದು 170 ಒಳಗೆ 50 ಖಾಲಿ ಮಾಡಕ್ಕೆ ಬರ್ತದೆ ರೀ. ಆರಾಮ್ ಬರ್ತದೆ ರೀಪ್ಪ. 50 ಖಾಲಿ ಮಾಡಿರಿ. 50. ರೇಟ್ ಎಷ್ಟ್ರಿಪ್ಪ ಇದು? 2.80. ಹಾಂ, 50 ಇಂಟು 2.80 ಮಾಡಿರಿಪ್ಪ. ಎಷ್ಟು? 140. ಎಷ್ಟು ರೀ? 140. ಈಗ ನೋಡ್ರಿಪ್ಪ, ಈಗ 40 ಒಳಗೆ ನೀವು ಏನು ಖಾಲಿ ಮಾಡಿರಿಪ್ಪ? ಏನು ಖಾಲಿ ಮಾಡಿಲ್ಲ, ಅಂದರೆ ಸೇಮ್ ಟು ಸೇಮ್ ತೊಗೋರಿಲ್ಲ ಬ್ಯಾಲೆನ್ಸ್ 40. ರೇಟ್ ಎಷ್ಟ್ರಿಪ್ಪ ಇದು? 2.50. ಅಮೌಂಟ್ ಎಷ್ಟ್ರಿಪ್ಪ ಇದು? 100. ಸೇಮ್ ಟು ಸೇಮ್ 100 ಬರೀರಿಪ್ಪ ಇಲ್ಲಿ. ಹಾಂ, ಆಮೇಲೆ ಮತ್ತೆ ಸೆಕೆಂಡ್ 40 ಒಳಗೆ ಏನು ಖಾಲಿ ಮಾಡಿರಿ ನೀವು? ಏನು ಖಾಲಿ ಮಾಡಿಲ್ಲ, ಸೇಮ್ ಟು ಸೇಮ್ ಬರೀರಿ ಅದನ್ನು 40. ರೇಟ 2.70. ಆಮೇಲೆ ಅಮೌಂಟ 108. ನೆಕ್ಸ್ಟ್ 170 ಒಳಗೆ ಏನ್ರಿ? 170 ಒಳಗೆ ಸಾರಿ ಇಲ್ಲಿ 170 ಒಳಗೆ ನೀವು ಏನು ಖಾಲಿ ಮಾಡಿರಿ? ಅದ್ರಾಗ ಎಷ್ಟು ಖಾಲಿ ಮಾಡಿರಿಪ್ಪ ನೀವು? ಈಗ 50 ಖಾಲಿ ಮಾಡಿರಿಪ್ಪ. 170 ಒಳಗೆ ಎಷ್ಟು ಖಾಲಿ ಮಾಡಿರಿ ನೀವು? ಈಗ 50 ಖಾಲಿ ಮಾಡಿರಿಪ್ಪ. ಅದಕ್ಕೇನ್ರಿ? 170 ಮೈನಸ್ 50. 170 ಮೈನಸ್ 50 ಎಷ್ಟ್ರಿಪ್ಪ? 120. ಎಷ್ಟು ರೀ? 120. ರೇಟ್ ಎಷ್ಟ್ರಿಪ್ಪ? 2.80. ಆಮೇಲೆ 120 ಇಂಟು 2.80 ಮಾಡಿರಿಪ್ಪ. ಎಷ್ಟು ರೀ? 120 ಇಂಟು 2.80 336 ಆಯ್ತು ನೋಡ್ರಿ. ನೆಕ್ಸ್ಟ್ ಇದು ಕೆಳಗಡೆ ತೊಗೊಬಿಡ್ತೀನಿ ಸುಮ್ಮನೆ. ಆಯ್ತಲ್ರಿ ಇದು? ಎಷ್ಟು ಅಂತೀರಿಪ್ಪ? 25 ಆಗಿತ್ತು ರೀ. ಈಗ 26 ಅಲ್ಲ. ಈಗ 25 ಆದಮೇಲೆ ಏನ್ರಿಪ್ಪ? ಡೈರೆಕ್ಟ್ 29 ಐತ್ರಿ. 25 ಆದಮೇಲೆ ಏನ್ರಿಪ್ಪ? ಡೈರೆಕ್ಟ್ 29 ತೊಗೋರಿಪ್ಪ. 29 ತೊಗೋರಿಲ್ಲ. 29 1 2002 ಕರೆಕ್ಟಾ? 29ಗೆ ಏನೈತ್ರಿಪ್ಪ ಇದು? 29ಗೆ ಇಶ್ಯೂಡ್ ಐತ್ರಿ. ಏನ್ರಿ? 29ಗೆ ಇಶ್ಯೂಡ್ ಐತ್ರಿ. ಇಶ್ಯೂಡ್ ಎಷ್ಟ್ರಿಪ್ಪ ಇದು? 120 kg. ಎಷ್ಟ್ರಿಪ್ಪ? 120 kg ಖಾಲಿ ಮಾಡ್ಬೇಕು. ಈಗ 120 kg ಖಾಲಿ ಮಾಡ್ಬೇಕು. 29ಗೆ ಇಶ್ಯೂ ಐತ್ರಿಪ್ಪ. ಎಷ್ಟಿದು? 129 ಅಲ್ಲ, ಅದು 129 ಖಾಲಿ ಮಾಡ್ಬೇಕು. ಬಟ್ ನಿಮ್ಮ ಕಡೆ ಲಾಸ್ಟ್ ಎಷ್ಟಿದ್ರಿಪ್ಪ? ಅಲ್ಲಿ 120 ಐತ್ರಿ. 120 ಒಳಗೆ 129 ಖಾಲಿ ಮಾಡಕ್ಕೆ ಬರಂಗಿಲ್ಲ. ಬರೀ 120 ಖಾಲಿ ಮಾಡಿರಿ ನೀವು ಫಸ್ಟ್ ಸದ್ಯಕ್ಕೆ. ಈಗ 120. ರೇಟ್ ಎಷ್ಟ್ರಿಪ್ಪ ಇದು? 2.80. ಎಷ್ಟಿದು? 129 ಇಲ್ಲ. ಹಾಂ, 120 ಖಾಲಿ ಮಾಡ್ಬೇಕಲ್ಲ ಅದು. 29ಗೆ ಇಶ್ಯೂಡ್ ಮಾಡ್ಬೇಕು. ಇಶ್ಯೂಡ್ ಎಷ್ಟು ಕೆ ಜಿ ರೀಪ್ಪ ಇದು? 120 kg. ಎಷ್ಟು ರೀ? 120 kg ಖಾಲಿ ಮಾಡ್ಬೇಕು ನೀವು. 120 kg ಖಾಲಿ ಮಾಡ್ಬೇಕು. ಹಾಂ, ನಿಮ್ಮ ಕಡೆ ಲಾಸ್ಟ್ ಎಷ್ಟು ಟ್ರಿಪ್ಪಲ್ಲೇ 123. ಸೇಮ್ ಟು ಸೇಮ್ 120 ಖಾಲಿ ಮಾಡಿರಿ. ಸೇಮ್ ಟು ಸೇಮ್ 120 ಖಾಲಿ ಮಾಡಬೇಕು ನೀವು. ಪೂರ ಖಾಲಿ ಮಾಡ ಬರ್ತಲ್ಲ 120 ಒಳಗೆ. 120 ಒಳಗೆ ಪೂರ 120 ಖಾಲಿ ಮಾಡಿರಿಪ್ಪ. ಅಮೌಂಟ್ ಎಷ್ಟಿದ್ದು? 2.80. ಅಮೌಂಟ್ ಎಷ್ಟಿಪ್ಪ? ಈಗ ಅಲ್ಲಿ 336 ಅಲ್ಲ, ಅದು 336. 336. ಹಾಂ, ಬರ್ರಿಪ್ಪ ಅಲ್ಲಿ 40ಗೆ ನೀವು ಏನು ಟಚ್ ಮಾಡಿರಿ? ಅದರಾಗ ಏನು ಖಾಲಿ ಮಾಡಿರಿ? 40 ಒಳಗೆ ಏನು ಖಾಲಿ ಮಾಡಿಲ್ಲ. ಸೇಮ್ ಟು ಸೇಮ್ ತೊಗೋಬೇಕು 40. ರೇಟ 2.50. ಸೇಮ್ ಟು ಸೇಮ್ ತೊಗೋಬೇಕು 2.50. ಆಮೇಲೆ ಅಮೌಂಟ್ನು ಸೇಮ್ ಟು ಸೇಮ್ 100.
ಓಕೆ ನೆಕ್ಸ್ಟ್ ಇದು 40 ಒಳಗೆ ನೀವು ಏನು ಖಾಲಿ ಮಾಡಿರಿ, ಏನೂ ಖಾಲಿ ಮಾಡಿಲ್ಲ, ಸೇಮ್ ಟು ಸೇಮ್ ತಗೋಬೇಕದು. 40 ರೇಟ್ ಎಷ್ಟು ರೂಪಾಯಿದು ಇದ್ರಾಗ 2.70 2.70. ಆಮೇಲೆ ಅಮೌಂಟ್ ಎಷ್ಟು ರೂಪಾಯಿ 108 ಆಮೇಲೆ 120 ಒಳಗೆ ನೀವು ಏನು ಖಾಲಿ ಮಾಡಿರಿ, ಹಾಂ 120 ಒಳಗೆ ನೀವು ಖಾಲಿ ಮಾಡಿರಿಪ್ಪ. ಎಷ್ಟು ಖಾಲಿ ಮಾಡಿರಿಪ್ಪ 120 ಒಳಗೆ? 120 ಪೂರಾ ಖಾಲಿ ಮಾಡಿರಿಪ್ಪ. 120 - 120 0 ಬರಂಗಿಲ್ಲ ಅಲ್ಲಿ, ಮುಗೀತು. ಹಾಂ ಎಲ್ಲ ಮುಗೀತಲ್ಲ, ಎಲ್ಲ ಕ್ವಶನ್ ಮುಗೀತಲ್ಲ, ಪೂರಾ ಕ್ವಶನ್ ಮುಗೀತ್ರಿ, ಇದು ಪೂರಾ ಕ್ವಶನ್ ಮುಗೀತ್ರಿ. ಈಗೇನು ಮಾಡ್ತೀರಿಪ್ಪ, ಪೂರಾ ಕ್ವಶನ್ ಮುಗಿದ ಮೇಲೆ ಟೋಟಲ್ ಮಾಡ್ಬೇಕು. ಏನ್ರಿಪ್ಪ ಟೋಟಲ್ ಮಾಡ್ಬೇಕು ನೀವು ಈಗ ಪೂರಾ ಇದರಿಂದೆಲ್ಲ. ಓಕೆ ಸೇಮ್ ಟೋಟಲ್ ಕ್ಲೋಸಿಂಗ್ ಸ್ಟಾಕ್. ಹಾಂ ಈಗೇನು ಮಾಡ್ತೀರಿಪ್ಪ, ಈಗ ಇಲ್ಲೇ ಇದು ಕಾಲಮ್ ನೋಡ್ಬೇಕಲ್ಲ, ನೀವು ಲಾಸ್ಟ್ ಡೇಟ್ ಕಾಲಮ್ ನೋಡ್ಬೇಕಲ್ಲ, ಲಾಸ್ಟ್ ಡೇಟ್ ಬರ್ರಿಪ್ಪ ಅಲ್ಲೇ 40 + 40 ಏನ್ರಿ, 40 + 40 ಎಷ್ಟು ರೀ, 40 + 40 80. 40 + 40 ಎಷ್ಟು ರೀ ಅದು 80. ರೇಟ್ ಕಾಲಮ್ ಯಾವಾಗಲೂ ಏನು ಬರಬೇಕು, ಡ್ಯಾಶ್ ಬರಬೇಕು, ಡ್ಯಾಶ್. ಈಗ 100 + 108 ಎಷ್ಟು ರೀಪ್ಪ, 100 + 108 208 ಎಷ್ಟು ರೀ, 208 ಮುಗೀತು ನೋಡ್ರಿಪ್ಪ ಅಲ್ಲಿ. ಇಲ್ಲಿ ನಿಮ್ದು ಆನ್ಸರ್ ಏನಿರಪ್ಪ, ಮುಗೀತು. ತಿಳಿತಲ್ಲ, ಇದು ಲೀಫೋ ಮೆಥಡ್. ಇದು ಯಾವ ಮೆಥಡ್ ರೀಪ್ಪ, ಇದು ಲೀಫೋ ಮೆಥಡ್ ತಿಳಿತಲ್ಲ. ಓಕೆ ತಗೋರಿಪ್ಪ ಸ್ಕ್ರೀನ್ಶಾಟ್. ಇದು ನಿಮ್ದು ಕ್ವಶನ್, ಲೀಫೋ ಮೆಥಡ್ ಒಳಗೆ ಫಸ್ಟ್ ಕ್ವಶನ್ ನಿಮ್ದು. ಆಮೇಲೆ ಇದು ನಿಮ್ದು ಸೊಲ್ಯೂಷನ್. ಸ್ವಲ್ಪ ಇದು ಮಾಡ್ತೀನಿ ಮಿನಿಮೈಸ್. ತಗೋರಿಪ್ಪ ಕ್ವಶನ್, ಸೊಲ್ಯೂಷನ್ ತಗೋರಿಪ್ಪ. ಇದು ನಿಮ್ದು ಸೊಲ್ಯೂಷನ್. ಓಕೆ ಗಾಟ್ ಇಟ್. ಓಕೆ ನೌ ಫಾರ್ ಹಿಂದಿ ಮೀಡಿಯಂ. यहाँ पे देखो आप कौन सा प्रॉब्लम डिस्कस कर रहे हैं, प्रॉब्लम्स बेस्ड ऑन लीफो मेथड, मतलब लास्ट इन फर्स्ट आउट. हाँ लास्ट इन फर्स्ट आउट. क्वेश्चन देखो सबसे पहले प्राइस्ड लेजर अकाउंट, मतलब ये कौन सा अकाउंट रेडी करना तुम लोग, इसका स्टोर्स लेजर अकाउंट रेडी करना, मटेरियल एक्स बोल के लीफो मेथड के अंदर. तो यहाँ पे स्टोर्स लेजर अंडर लीफो मेथड, ठीक है. सेम डेट, GR नंबर, रेसिप्ट्स, क्वांटिटी, रेट अमाउंट, V नंबर, इश्यूज, क्वांटिटी, रेट अमाउंट, बैलेंस, क्वांटिटी, रेट अमाउंट, ठीक है. हाँ अब देखो यहाँ पे इतना होने के बाद में सबसे पहले जनवरी 2002, जनवरी बोले तो 1 मंथ, हाँ 2002 फर्स्ट डेट 1/1 है ना, पे 1/1/2002 क्या दिया ना, 1/1/2002 को क्या दिया, ओपनिंग स्टॉक. ओपनिंग स्टॉक का मतलब क्या है बोला, बैलेंस, ओपनिंग बैलेंस कितना है वो 200 kg है 2.50. तो बैलेंस कॉलम में आना, बैलेंस कॉलम में 200 kg से 2.50 कितना आता, 500 आता. क्लोज करो इसको, हुआ है. नेक्स्ट क्या है, फोर्थ को क्या है, फोर्थ को रिसीव्ड है, मतलब रेसिप्ट कितना 100 kg से 2.60. फोर्थ को क्या है, फोर्थ को रिसीव्ड है कितना 100 kg से 2.60. रिसिप्ट आया तो सेम टू सेम वही केस. सबसे पहले वाले स्टॉक को क्या करना, कॉपी पेस्ट करना, 200 2.50, उसके बाद में 500. जो नया स्टॉक आ जाएगा उसको भी ऐड करना, 100 2.60, जो कितना है वो 260 बोल के आया, खत्म. ये डेट को खत्म हुआ. नेक्स्ट क्या है अभी, एट्थ को क्या है, इश्यूड है. एट्थ को क्या है, इश्यूड है, कितना हुआ 240 kg. एट्थ को क्या है, इश्यूड है 240 kg, लिख लो यहाँ पे. एट्थ को क्या है, इश्यूड है, कितना हुआ 240 kg, नहीं वो 240 kg. हाँ 240 kg तुम लोग खाली करना. कौन सा मेथड है, लिफो मेथड. हमें तुम्हें फर्स्ट इन फर्स्ट आउट में क्या करते थे, फीफो मेथड में सबसे पहले इसको खाली करते थे, ये खाली होने के बाद में इसको खाली करते थे, ये खाली होने के बाद में उसके नीचे के खाली करते थे. उसको कौन सा मेथड वो फीफो का. बट हम लोग कौन सा प्रॉब्लम डिस्कस कर रहे हैं, लीफो मेथड. लीफो मेथड में सबसे पहले नीचे वाले को खाली करते हैं, नीचे वाले को, ये खाली होने के बाद में इसके बाद में ऊपर वाले को, ये खाली हुआ तो उसके बाद में ऊपर वाले को, ऐसा, ठीक है. इसको क्या बोलते हैं, लीफो मेथड. तो लास्ट इन फर्स्ट आउट कितने केजीज खाली करना तुम्हें, एट्थ को 240 kg, नहीं वो 240 kg खाली करना तुम लोग. इसलिए तुम क्या करते बोलो, 240 kg खाली करने का, तो सबसे पहले किसको खाली करना तुम्हें, नीचे वाले को. 240 खाली नहीं होता, कितना होता, सिर्फ 100 kg खाली होता है समंदर से. 100 kg खाली करो, कितना 2.60, उसके बाद में अमाउंट कितना हो 260 आया हुआ. हाँ 240 kg खाली करने का था, उसमें से कितना गया अभी, 100 kg खाली हुआ. 240 - 100 बचा कितना अभी, 140 बचा, कितना 140. वो कहाँ से खाली करना, ऊपर वाले से, उसके बाद में ऊपर वाले से. 200 तुम्हारे पास कितना खाली करना, 140 खाली करना, 140 खाली करो.
अमाउंट कितना 2.50 कितना आता 140 इंटू 2.50 350 आता। ठीक है, अब देखो यहाँ पे तुम्हें 200 में से क्या भी खाली करेगा तुम्हें 200 में से। हाँ देखो जाने तो इसको यहाँ से लेंगे 200 में से कुछ भी खाली करे सर तुम्हें 200 में से। हाँ खाली करे सर 200 में से क्या खाली करे तुम्हें 140 को खाली करे सर 200 में से 140 को तुम लोग खाली करे। कितना 200 माइनस 140 बचा कितना 60 बचा। कितना बचा 60 बचा। 60 किस में से खाली कर होते हो 2.50 में से खाली करते हैं 2.50 60 इंटू 2.50 150 आया। ठीक है, अब 100 में से तुम लोग कितना खाली करे अभी 100 खाली करे। 100 में से 100 तुम लोग खाली करे। 100 माइनस 100 कितना होता है 0 होता, तो 0 बचा तो यहाँ पे वैल्यू नहीं आता। ठीक है, हुआ है 8th का। अब क्या 12th का क्या है, ये भी क्या है इश्यूड है। कितने केजीज हो 20 केजीज 20। 12th को भी क्या है इश्यूड है 20 केजीज। 12th को भी क्या है इश्यूड है। कितने 20 केजीज खाली करना। 20 केजीज कहाँ से खाली करना हुआ कुछ भी नहीं, यहाँ पे ऊपर भी वैल्यू नहीं नीचे भी वैल्यू नहीं, सिर्फ एक ही वैल्यू है। तो 60 में से 20 को खाली करना। 20 रेट कितना हुआ 2.50 20 इंटू 2.50 कितना होता 50 होता। ठीक है, अब 60 में से कितना खाली हुआ 20 खाली हुआ, तो बचा कितना भी 60 माइनस 20 40 बचा। रेट क्या हुआ 2.50 40 इंटू 2.50 कितना होता 100 होता। हो गया है किसका है 12th का हो गया। अब क्या है अभी 14th है। किसका 14th को क्या करना रिसीव्ड करना। 14th को रिसीव्ड कितना हुआ 160 2.70 के हिसाब से लिख लो। 14th को क्या करना रिसीव्ड करना। कितना रेसिप्ट मतलब रेसिप्ट करना 160 2.70 इंटू करो दोनों को कितना आता 432 आता। तो सबसे पहले क्या करना बोलो ओल्ड स्टॉक को कॉपी पेस्ट करना। रिसीव्ड आता सबसे पहले ओल्ड स्टॉक को कॉपी पेस्ट करना 40 2.50 उसके बाद में 100। अब जो नया स्टॉक आया देखो ये जो नया स्टॉक आया देखो इसको भी ऐड करना 160 2.70 उसके बाद में 432 हुआ ये। नेक्स्ट 14th का हुआ। अब किसका बचा अभी 16th का। 16th में क्या है रिटर्न टू स्टोर्स बोल के क्या है रिटर्न टू स्टोर्स। मैं तुम्हारे को बोला था रिटर्न टू स्टोर्स का मतलब क्या है। रिटर्न टू स्टोर्स का मतलब क्या था यहाँ पे तुम्हारे को लिखा था मैं वहाँ पे ऊपर में। रिटर्न टू स्टोर्स का मतलब है रिसिप्ट। रिटर्न टू स्टोर्स का मतलब क्या है रेसिप्ट। 16 को क्या करना रेसिप्ट करना। यहाँ पे लिख लो यहाँ पे 16 को क्या करना हो रेसिप्ट करना। रेसिप्ट कितना रेसिप्ट है रेसिप्ट है। रिटर्न टू स्टोर्स का मतलब है रेसिप्ट करना। कितने केजीज है 20 केजीज। कितने 20 केजीज लिख लो यहाँ पे 20 केजीज बोल के लिख लो यहाँ पे 20 केजीज। हाँ अब हमारे को क्या होना रेट होना। क्या होना हमारे को रेट होना। रिसीव्ड जाना ना रिसिप्ट है तो हमारे को क्या होना रेट होना। रेट हमारे पास नहीं है। उन्हें क्या बोल रहा बोलो रेट क्या लेना बोल के इशूड ऑन 8th जनवरी। रेट नहीं दिया हमारे को ना इनडायरेक्टली क्या बोल रहा हमारे को जो इश्यू करें देखो कौन से डेट को 8th जनवरी को वो रेट लो करके तुम्हारे को बोल रहा हूँ। तो 12th में 16 में क्या हमारा इश्यू करना कितने केजीज हुआ सॉरी रेसिप्ट करना रिटर्न टू स्टोर्स करना कितना 20 केजीज। अब हमारे को रेट होना कहाँ से लेते हैं मैं उन्हें क्या बोला हमारे को इश्यूड ऑन 8th जनवरी। इश्यूड ऑन 8th जनवरी। 8th जनवरी हमारा इधर है। 8th जनवरी हमारा इधर है। 8th जनवरी 8th जनवरी को इश्यू करे सो 8th जनवरी को इश्यू करे सो कहाँ पे वो हाँ 8th जनवरी को क्या करे सो इश्यू करे सो 8th जनवरी को इश्यू करे सो डेट इश्यू करे सो फर्स्ट रेट। इश्यू करे सो फर्स्ट रेट कितना है वहाँ पे इश्यू करे सो फर्स्ट रेट है 8 जनवरी को इश्यू करे सो फर्स्ट रेट कितना है 2.60। इसीलिए तुम लोग क्या करो 2.60 लिखो यहाँ पे 2.60 20 इंटू 2.60 कितना आता 52 आता। ठीक है ये रेसिप्ट है ये। तो रेसिप्ट को तो क्या करना बोला सबसे पहले पुराना वाले स्टॉक को ओल्ड स्टॉक को क्या करना कॉपी पेस्ट करना 40 160 उसके बाद 2.50 2.70 2.50 2.70 100 to 432 100 432 कॉपी पेस्ट हुआ ना। अब जब नया स्टॉक आ जाएगा नया स्टॉक इसको भी कॉपी पेस्ट करना 20 2.60 उसके बाद में 52 हुआ नहीं। ओके अब क्या करना बोला नेक्स्ट है 16 के बाद कौन सी डेट आती है 17 18। हाँ 16 के बाद में 17 नीचे दिया उन्हें 17 नीचे दिया 17 जनवरी द स्टॉक वेरिफिकेशन फाउंड अ शॉर्टेज। क्या दिया शॉर्टेज। शॉर्टेज का मतलब क्या है बोलो शॉर्टेज का मतलब है इश्यू सरप्लस का मतलब है रेसिप्ट। शॉर्टेज का मतलब इश्यू सरप्लस का मतलब रेसिप्ट। अब क्या दिया क्वेश्चन के अंदर है शॉर्टेज दिया। शॉर्टेज का मतलब है इश्यू करना। इश्यू कितने केजीज है 20 केजीज इश्यू करना। कितने 20 केजीज। डेट कौन सी 17th को क्या करना इश्यू करना। क्यों शॉर्टेज बोल के दिया इश्यू करना। कितने केजीज 20 केजीज। कहाँ से खाली करना हो लास्ट से। कहाँ से
लास्ट से खाली करना, कहाँ से, सॉरी हाँ हाँ, कहाँ से खाली करना, लास्ट से। लास्ट में कितना है तुम्हारा 20 है, तो 20 में से कितना दिया हमने केजीज है, 20 केजीज, उतना ही खाली करो बोल रहा, खाली करो 20 केजीज। तो तुम्हारे पास है ही कितना लास्ट में 20 है, तो पूरा खाली करना 20 केजीज। रेट कितना है इसका 2.60। तो अमाउंट भी कितनी है इसकी 52 है, तुम्हारी भी 52, ठीक है। यहाँ पे 40 में से कुछ भी खाली करे तुम्हें, नहीं खाली करे, सेम टू सेम 40, 2.50, 100 सेम टू सेम खाली रखो। 160 में से कुछ भी खाली करे, नहीं खाली करे, सेम टू सेम रख लो उसको भी, 160, 2.70, उसके बाद में 432 सेम टू सेम रख लो, हुआ। अब 20 केजी में कुछ भी खाली करे सर, 20 केजीज के अंदर कुछ भी खाली करे सर, 20 केजीज के अंदर 20 केजीज तुम लोग खाली करे, 20 केजीज में से 20 केजीज तुम लोग खाली करे, 20 माइनस 20 कितना होता, 0 होता, तो नया है इधर खाली हुआ पूरा, हो गया है किसका 17 का। अब 17 का हो गया, अब कहाँ पे आना 17 का होने के बाद में, अब कहाँ आना पे 18 में आना, कहाँ पे 18 में, 18 में क्या दिया हमने, इश्यूड दिया, कितने केजीज है 120 केजीज खाली करना अभी, तो 18th को यहाँ पे 18th को कितने खाली करना 120 केजीज, कहाँ से खाली करना, लास्ट से खाली करना। तो हमारे पास 160 है, तुम लोग कितने खाली करना 120 खाली करना, 120। रेट कितना 2.70। अब 120 इंटू 2.70 कितना होता, 324 होता, ओके। अब 40 में से कुछ भी खाली करे तुम्हें, कुछ भी नहीं खाली करे तो सेम टू सेम रख लो, 40 को 40, 2.50 40 इंटू 2.50 कितना है 100 रख लो यहाँ पे, हो गया। अब 160 में से कुछ भी खाली करे तुम्हें, हाँ खाली करे, 160 में से कितना खाली करे तुम लोग, 120 खाली करे, 160 में से 120 खाली करे, 160 माइनस 120 बचा कितना 40 बचा। रेट कितना उसका 2.70, 40 इंटू 2.70 बचा कितना आया 108 आया, ओके हो गया 18th का। अब किसका अभी 21 को क्या है, रिसीव्ड है, रिसीव्ड का मतलब क्या बोलो, रेसिप्ट, कितना वो 200 केजीज, कितना रेट है 2.80 लिख लो, 21 है वो, 21 को क्या है रिसीव्ड, कितना केजीज है 200 केजीज, रेट कितना 2.80, कितना आता तुम्हारा आंसर है 200 इंटू 2.80 560 आया। रिसीव्ड का मतलब पहले वाला कॉपी पेस्ट, पहले वाले दोनों भी क्या करना इधर कॉपी पेस्ट करना, कॉपी पेस्ट 40 40 2.50 2.70 वो 100 है 108 कॉपी पेस्ट। जो नया स्टॉक आया देखो भी, नया स्टॉक 200 है 2.80 इसको भी ऐड करना, 200 है 2.80 560 आया ना भी, ओके हुआ इतना। अब नेक्स्ट क्या है भी, इतना होने के बाद में 24 है, क्या है 24 है, 24 को क्या दिया वहाँ पे, रिटर्न टू वेंडर्स बोल के, रिटर्न टू स्टोर्स का मतलब है रेसिप्ट, रिटर्न टू वेंडर्स का मतलब है इश्यू, रिटर्न टू वेंडर्स का मतलब है इश्यू। कितना केजीज हुआ 30 केजीज खाली करना तुम लोग, 30 केजीज, कितना 30 केजीज, 24 को कितना खाली करना 30 केजीज खाली करना, कहाँ से लास्ट में से, लास्ट में से कितना है तुम्हारा 200 है, उसमें से कितना खाली करना 30 केजीज, 30 केजीज कितना 2.80 30 इंटू 2.80 84 आया। 40 में से कुछ भी खाली करे, नहीं खाली करे तो सेम टू सेम 40 2.50 100 सेम टू सेम। ये सेकेंड 40 में से कुछ भी खाली करे, नहीं खाली करे, सेम टू सेम 40 2.70 उसके बाद 108 ये 200 में से कुछ भी खाली करे, हाँ खाली करे, 200 में से तुम लोग खाली करे कितना 30 को खाली करे, 200 में से तुम लोग कितना खाली करे 30, 200 माइनस 30 कितना होता 170 होता, कितना 170 होता। रेट कितना उसका 2.80, यहाँ पे भी 2.80, यहाँ पे अमाउंट कितना 560, यहाँ पे भी कितना था, यहाँ पे 170 इंटू 2.80 करे तो कितना था 476 होता, ठीक है। ये हुआ किसका 24 का। अब 24 का हुआ, अब किसका बच्चा अभी 25 का बच्चा, 25 को क्या है इश्यूड है, 25 को क्या है इश्यूड है, कितने केजीज वो इश्यूड है 50 केजीज, कितने केजीज है 50 केजीज है, 50 केजीज 25 को इश्यूड है 50 केजीज है, तो 25 इधर है, 25 इधर है, कितने केजीज है 50 केजीज, लास्ट से खाली करना, कहाँ से लास्ट से 170 में से 50 केजीज खाली करना था, आराम से खाली करना था 50 केजीज। रेट कितना 2.80 50 इंटू 2.80 कितना होता 140 होता, ओके हो गया। ये 40 में से कुछ भी खाली करे, नहीं खाली करे, सेम टू सेम रख लो उसको, 40 को सेम टू सेम रख लो, 40 2.50 उसके बाद में 100 यहाँ पे भी 100 हुआ। सेकेंड 40 में से कुछ भी खाली करे, सेकेंड 40 में से नहीं खाली करे, इसको भी सेम टू सेम रख लो 40 को 2.70 108 यहाँ पे भी 108 हुआ। अब 170 में से कुछ खाली करे, हाँ 170 में से तुम लोग कितना खाली करे 50 खाली करे, 170 माइनस 50 कितना बचता 120 बचता, कितना बचता 120। रेट कितना 2.80 470 यहाँ पे 120 इंटू 2.80 करोगे कितना होता 336 आता, ये हुआ क्लोज 25 का।
अब किसका बचा 25 के बाद में 29 का बचा, किसका 29 का। 29 को क्या है इश्यूड है, 29 को क्या है इश्यूड है, इश्यूड कितने केजीज हुआ 120 केजीज, 29 को इश्यूड है कितने केजीज है 120 केजीज। आओ 29 को इश्यूड है, 29 इधर है तुम्हारा, 29 को क्या है इश्यूड है कितने केजीज हो 120 केजीज नहीं वो 120 केजीज। तुम्हारे पास लास्ट में अमाउंट कितने हैं सेम एग्जैक्ट 120 तुम्हारे पास लास्ट में एग्जैक्ट है 120 है, तो 120 तुम्हें खाली करना का है 120। रेट कितना हुआ 2.80 2.80 120 इंटू 2.80 336 आया। ओके अब ये 40 में से कुछ भी खाली करे तुम्हें नहीं खाली करे सेम टू सेम 40 जैसा है सेम टू सेम 2.50 2.50 100 100 हो गया। अब नेक्स्ट सेकेंड 40 में से कुछ भी खाली करे नहीं खाली करे सेम टू सेम 40 2.70 2.70 108 है इसमें भी 108 हो गया। अब 120 में से कुछ भी खाली करे, हाँ 120 में से तुम लोग 120 को खाली करे, 120 में से 120 खाली गया बचा क्या जीरो नहीं आता, तो यहाँ पे नहीं आता ठीक है खत्म हुआ नहीं पूरा। अब टोटल क्लोजिंग स्टॉक यहाँ पे लास्ट सेकेंड कॉलम मतलब उससे पीछे वाला कॉलम लास्ट डेट का कॉलम कितना 40 प्लस 40 कितना होता 80 होता। यहाँ पे डैश रेट नहीं आता, रेट में डैश डालना 100 प्लस 108 कितना होता 208 होता, 100 प्लस 108 कितना होता 208 होता। ये तुम्हारा क्या है आंसर, ये तुम्हारा क्या है आंसर, समझ में आया। ओके स्क्रीनशॉट ले लो, ये है आपका क्वेश्चन लीफो मेथड का फर्स्ट क्वेश्चन। नेक्स्ट है ये है आपका सोल्यूशन, टेक द स्क्रीनशॉट, आई विल मिनिमाइज। ओके अभी ले लो सोल्यूशन का स्क्रीनशॉट। ओके okay so hope you understood this problem very well. We'll see second problem, then I will go for case studies. Till then thank you all of you.